ಕನ್ನಡ ನಾಟಕ ಶೃಣಶೇಪ ಧ್ರುವ ಪರಿಸರದ ಮಕ್ಕಳಿಂದ. ನಾರಾಯಣತೆ ನಮೋ ನಮೋ ಭವಭಂಜನ ಕಾರಣ ನಮೋ ನಮೋ. ನಾರಾಯಣತೆ ನಮೋ ನಮೋ ಭವಭಂಜನ ಕಾರಣ ನಮೋ ನಮೋ. ಶ್ರೀಧರ ಮಾಧವ ಅಚ್ಯುತ ಕೇಶವ ಶ್ರೀಧರ ಮಾಧವ ಅಚ್ಯುತ ಕೇಶವ ದೇವರ ದೇವನೇ ನಮೋ ನಮೋ. ದೇವರ ದೇವನೇ ನಮೋ ನಮೋ. ಅಚ್ಚರಿಯೂ ಆಗಿದೆ. ರಾಣಿ ಚಂದ್ರಮತಿ ಇವರಿಗೆ ಮಕ್ಕಳಿರಲಿಲ್ಲ. ವರುಣ ದೇವರನ್ನು ಪ್ರಾರ್ಥಿಸಿದರು. ಮಗನನ್ನು ದಯಪಾಲಿಸಿದರೆ ಬಲಿಕೊಡುವೆನೆಂದು ಮಾತು ಕೊಟ್ಟಿದ್ದರು. ದೇವನ ಕೃಪೆಯಿಂದ ಮಗು ಜನಿಸಿತು. ಮಗನನ್ನು ಕೇಳಲು ವರುಣದೇವ ಬಂದಾಗ ಏನಾದರೂ ಒಂದು ಕಾರಣ ಹೇಳಿ ಮರಳಿ ಕಳಿಸುತ್ತಿದ್ದ. ಮಗನಿಗೆ ಈ ವಿಷಯ ಅರ್ಥವಾಗಿ ಅರಮನೆ ಬಿಟ್ಟು ಹೋದ. ಇದರಿಂದ ಹರಿಶ್ಚಂದ್ರ ಚಂದ್ರಮತಿ ಚಿಂತಾಕ್ರಾಂತರಾದರು. ಓ, ಚಂದ್ರಮತಿ ಇತ್ತ ಕಡೆಗೆ ಬರುತ್ತಿದ್ದಾಳೆ. ರಾಜ ಹರಿಶ್ಚಂದ್ರ ಆಯಾಸಗೊಂಡಿರುವನು. ಮುಂದೇನು ಆಗುವುದು ಎಂದ ಕುತೂಹಲ ನಮ್ಮನ್ನು ಕಾಡುತ್ತಿದೆ. ಹಾ, ನಡೆಯಲಿ ಈ ನಿನ್ನ ಮನೋಹರ ನಾಟಕ. ನಾರಾಯಣ ಏನು ಆರ್ಯಪುತ್ರ, ಬಹಳ ಬಸವಳಿದಂತೆ ಕಾಣುತ್ತಿದ್ದೀರಿ. ರಾಜ್ಯ ಕಾರ್ಯದ ಒತ್ತಡವೇ, ಇಲ್ಲ ಅಂದರೆ ದೇಹಕ್ಕೇನಾದರೂ? ಅವೆರಡೂ ಅಲ್ಲ. ವರುಣದೇವ ಬಂದಿದ್ದ. ಮಗನನ್ನು ಬಲಿ ಕೊಡಬೇಕೆಂದು ಆಗ್ರಹಿಸಿದ. ಸಿಟ್ಟಿನಿಂದ ನಿನಗೆ ಜಲೋದರ ರೋಗ ಬರಲಿ ಎಂದು ಶಪಿಸಿದ. ಇದೆಂತಹ ಕಠೋರ ಶಾಪ. ನೀವು ಅದರಲ್ಲಿ ಪರಿಹಾರ ಕೇಳಲಿಲ್ಲವೇ? ಹಾ, ಪರಿಹಾರ ಸೂಚಿಸಿದ. ಹಾಗಾದರೆ ಚಿಂತೆ ಏಕೆ ಸ್ವಾಮಿ? ಆದರೆ ಆ ಪರಿಹಾರ ಅಷ್ಟು ಸುಲಭವಲ್ಲ. ನಮ್ಮ ಮಗ ಉಳಿಯುವುದಾದರೆ ಅಷ್ಟು ಸರಳವಲ್ಲ. ಅದೇನು ಹೇಳಬಾರದೆ? ಅದನ್ನು ಹೇಗೆ ಹೇಳಲಿ? ಸತ್ಕುಲ ಪ್ರಸೂತನಾದ ಕುವರನನ್ನು ದತ್ತು ಪಡೆದು ಬಲಿ ಕೊಡಬೇಕಂತೆ. ಇದೆಂತಹ ಪೈಶಾಚಿಕ ಕೃತ್ಯ. ತಮ್ಮ ಮಗನ ಬದಲಾಗಿ ಬೇರೆಯವರ ಮಗನನ್ನು ಬಲಿ ಕೊಡುವುದೇ ಅನ್ಯ ಪರಿಹಾರ? ಇದೊಂದೇ ಪರಿಹಾರ ಎಂದು ಎಚ್ಚರಿಸಿ ಹೋದ. ಯಾರು ತಾನೇ ತಮ್ಮ ಮಗನ ಬದಲಾಗಿ ಬೇರೆಯವರ ಮಗನನ್ನು ಬಲಿ ಕೊಡುತ್ತಾರೆ? ಚಿಂತಿಸಬೇಡ, ದೇವರೇ ನಮಗೆ ದಾರಿ ತೋರಿಸುತ್ತಾನೆ. ದೇವರೇ, ನೀನೇ ನಮಗೆ ದಿಕ್ಕು. ಈ ಬಾಲಕನನ್ನು ಕಂಡರೆ ರಾಜಕುಮಾರನಂತೆ ಕಾಣುತ್ತಾನೆ. ಕಾಡಿಗೇಕೆ ಬಂದಿರುವನು? ಬೇಟೆಯಾಡಲೇ? ಛೇ, ಇಷ್ಟು ಚಿಕ್ಕವ ಬೇಟೆಯಾಡುವನೇ? ಯಾಕೋ ತುಂಬಾ ದುಃಖದಲ್ಲಿರುವಂತೆ ಕಾಣುತ್ತಾನೆ. ಅಯ್ಯ ಕುವರ, ನೀವು ಯಾರು? ಇಲ್ಲಿಗೇಕೆ ಬಂದಿರುವಿರಿ? ಮುನಿವರಿಯರೇ, ನಾನು ಅಯೋಧ್ಯಾಪತಿ ಹರಿಶ್ಚಂದ್ರ ರಾಜನ ಮಗ ಲೋಹಿತಾಶ್ವ. ಬೇಸರವಾಗಿ ಕಾಡಿಗೆ ಬಂದೆ. ತಾವು ಯಾರು? ಅಯ್ಯ ರಾಜಕುಮಾರ, ನಾನು ಬ್ರಾಹ್ಮಣ. ನಾನು ಕಾಡಿನ ಹತ್ತಿರವೇ ವಾಸವಾಗಿರುವುದು. ಹವನ ಕಾರ್ಯಕ್ಕಾಗಿ ದರ್ಬೆ ಸಮಿತ್ತುಗಳನ್ನು ಸಂಗ್ರಹಿಸಲು ಬಂದಿರುವೆ. ಅದಿರಲಿ, ತಾವು ಅರಮನೆಯನ್ನು ಬಿಟ್ಟು ಕಾಡಿಗೇಕೆ ಬಂದಿರುವಿರಿ? ಪೂಜ್ಯರೇ, ಕಾಯುವ ದೇವರೇ ಕೊಲ್ಲಲು ಬಂದರೆ? ಏನು ಹೇಳುತ್ತಿರುವಿರಿ ರಾಜಕುಮಾರ?
ನಮ್ಮ ತಂದೆ ಮಕ್ಕಳಿರಲಿಲ್ಲವೆಂದು ವರುಣದೇವರನ್ನು ಪ್ರಾರ್ಥಿಸಿದರು. ಮಗನನ್ನು ಕರುಣಿಸಿದರೆ ಮಗನನ್ನು ನಿಮಗೇ ಬಲಿ ಕೊಡುವೆನೆಂದು ವಚನ ಕೊಟ್ಟರು. ಈ ವಿಷಯ ತಿಳಿದು ನಾನು ಅರಮನೆಯನ್ನು ಬಿಟ್ಟು ಕಾಡಿಗೆ ಬಂದೆ. ನೀವು ನನಗೆ ಯಾವ ರೀತಿ ಸಹಾಯ ಮಾಡಬಹುದು? ರಾಜಕುಮಾರ, ಧರ್ಮಶಾಸ್ತ್ರದಲ್ಲಿ ಇದಕ್ಕೊಂದು ಪರಿಹಾರವಿದೆ. ನಿನ್ನ ತಂದೆ ದತ್ತುಪುತ್ರನನ್ನು ಬಲಿ ಕೊಟ್ಟರೆ, ಪೂಜ್ಯರೇ, ಯಾರು ತಾನೇ ತಮ್ಮ ಮಗನನ್ನು ಬಲಿಪಶು ಮಾಡುವರು? ಆದರೆ ಅತ್ಯಂತ ಬಡವರು ಹೊನ್ನಿನ ರಾಶಿಗೆ ಮುಂದೆ ಬಂದರೂ ಬರಬಹುದು. ಬನ್ನಿ ರಾಜಕುಮಾರ, ಸ್ವಲ್ಪ ವಿಶ್ರಮಿಸಿ ಮತ್ತೆ ಅರಮನೆಗೆ ಹೋಗುವಿರಂತೆ. ಸಾರುತ ಬಂದೆನು ಡಂಗುರವ, ಕೇಳಿರಿ ನಮ್ಮ ಪುರಜನರೇ. ಸಾರುತ ಬಂದೆನು ಡಂಗುರವ, ಕೇಳಿರಿ ನಮ್ಮ ಪುರಜನರೇ. ಹೊಂದಿರಿ ನಿಮ್ಮ ಭಾಗ್ಯವನ್ನು, ಪಡೆಯರಿ ಅರಸರ ಕೊಡುಗೆಯನು. ಬನ್ನಿ ಅಕ್ಕಂದ್ರ, ಬನ್ನಿ ಅಣ್ಣಂದ್ರ, ಬನ್ನಿ ಬನ್ನಿ. ಕೇಳ್ರಪ್ಪ ಕೇಳ್ರಿ, ಕೇಳ್ರಪ್ಪ ಕೇಳ್ರಿ. ಜಲ್ದಿ ಹೇಳ್ರಿ, ತಡೀರಿ, ಅವರು ಬರ್ಲಿ. ಮಹಾರಾಜರು ನಿಮ್ಮಷ್ಟು ತೂಕದ ಬಂಗಾರ ಕೊಡ್ತಾರಂತೆ. ನಾನು ದೊಡ್ಡ ಜುಮ್ಕಿ ಮಾಡಿಸ್ಕೋತೀನಿ. ನಾನು ತುಂಬಾ ಬಳೆ ಮಾಡಿಸ್ಕೊತೀನಿ. ನಾನು ಡಾಬ್ ಮಾಡಿಸ್ಕೋತೀನಿ. ನಾನು ಉದ್ದ ಚಿನ್ನದ ಹಾರ ಮಾಡಿಸ್ಕೊಂತೀನಿ. ಅಯ್ಯೋ, ಹಂಗಲ್ರಮ್ಮ. ಮತ್ತೆ ಹೆಂಗೆ? ಮಹಾರಾಜರಿಗೆ ವರುಣದೇವರ ಶಾಪದಿಂದ ಜಲೋದರ ರೋಗ ಬಂದಿದೆ. ಅದರ ಪರಿಹಾರಕ್ಕಾಗಿ ಯಾರು ಸತ್ಕುಲ ಪ್ರಸೂತವಾದ ಕುವರನನ್ನು ದತ್ತು ಕೊಡುತ್ತಾರೋ ಅವರಿಗೆ ಅವರಷ್ಟೇ ತೂಕದ ಬಂಗಾರ ಕೊಡ್ತಾರಂತೆ. ಅಯ್ಯೋ, ನಮ್ಮ ಆಸೆ ಎಲ್ಲ ನಿರಾಸೆ ಆಗೋಯ್ತು. ಹೋಗೋಣ. ಅಯ್ಯೋ, ಮುಂದಿನ ಬೀದಿಗೆ ಹೋಗಿ ಸಾರೋಣ ಬನ್ನಿ. ಸುಶೀಲೆ, ಸುಶೀಲೆ, ಕೇಳಿಸ್ಕೊಂಡಿದ್ಯಾ ಡಂಗೂರ್ದವ್ರು ಹೇಳಿದ್ದು? ಹಾ, ಕೇಳಿಸ್ತು. ಶಿವ ಶಿವ, ಎಂಥ ಪರಿಸ್ಥಿತಿ ರಾಜರದ್ದು. ಆದರೆ ಬಲಿಗಾಗಿ ಮಕ್ಕಳನ್ನು ಯಾರು ಕೊಡುತ್ತಾರೆ? ಯಾರಾದರೂ ಬಡವರು ಚಿನ್ನದ ಆಸೆಗೆ ಬಲಿಗಾಗಿ ದತ್ತು ಕೊಡಬಹುದು. ಅಪ್ಪ, ನಾನು ಹೋಗುತ್ತೇನೆ. ಇದು ನಮ್ಮ ದಾರಿದ್ರ್ಯ ಕಳೆಯಲು ಸಕಾಲ. ಮಗು, ನೀನು ನಮ್ಮ ಹಿರಿಯವನು, ನೀನು ನಮ್ಮ ವಂಶೋದ್ಧಾರಕ. ನಿನ್ನನ್ನು ಮಾರಲು ಸಾಧ್ಯವಿಲ್ಲ. ಅಪ್ಪ, ಅಣ್ಣ ಹೋಗುವುದು ಬೇಡ, ನಾನು ಹೋಗುತ್ತೇನೆ. ಸೈಡ್ ಕಂದ, ನೀನು ಕಿರಿಯವನು. ನಮ್ಮ ಪ್ರೀತಿ ಪಾತ್ರನು ನಿನ್ನನ್ನು ಮಾರಲು ಸಾಧ್ಯವಿಲ್ಲ. ಅಪ್ಪ, ಅಮ್ಮ, ಅಣ್ಣ ವಂಶೋದ್ಧಾರಕ, ತಮ್ಮ ಪ್ರೀತಿ ಪಾತ್ರನು. ಇವರಿಬ್ಬರ ಮಧ್ಯದಲ್ಲಿರುವವನು ನಾನು ಹೋಗುತ್ತೇನೆ. ಮಗು ಶಿನಶೇಪ, ಎಂತಹ ಮಾತನಾಡುತ್ತಿರುವೆ? ನಾನು ನಿನ್ನನ್ನು ಹೊನ್ನಿನ ಆಸೆಗೆ ಮಾರಲಾರು.
ಅರಸರು ನಿನ್ನನ್ನು ಬಲಿ ಕೊಡುವ ವಿಷಯವು ತಿಳಿದಿಯೇ? ಅಪ್ಪ, ಒಂದು ದಿನ ಎಲ್ಲರೂ ಸಾಯಲೇಬೇಕು. ಹೋಮಕ್ಕೆ ಬಲಿಯಾದರೆ ನನಗೆ ಪುಣ್ಯ. ತಾಯಿಗೆ ಎಲ್ಲ ಮಕ್ಕಳು ಒಂದೇ. ಇಂತಹ ನಿರ್ಧಾರಕ್ಕೆ ಬರಬೇಡ ಕಂದ. ಮಾತಾಪಿತೃಗಳ ಋಣ ಮಕ್ಕಳು ತೀರಿಸಲೇಬೇಕು. ನನಗೆ ಅವಕಾಶ ಸಿಕ್ಕಿದೆ, ಅನುಮತಿ ನೀಡಿ. ನಿಮ್ಮ ಪಾದದ ಮೇಲಾಣೆ. ಅಯ್ಯೋ, ಎಂತಹ ಆಣೆಯನ್ನು ನಿಲ್ಲಿಸಿದೆ ನಮ್ಮ ವಿಧಿಯೇ. ಸರಿ ಸರಿ ನಡಿ. ಅಲ್ಲಿ ಗುರುಗಳಿದ್ದಾರೆ, ಅವರ ಆಶೀರ್ವಾದ ಪಡೆಯುವನು. ಸರಿ, ಅದೇ ಬೇಗ ಹೋಗಿ ಬೇಗ ಬರಬೇಕು. ಮಗು, ನೀನು ಯಾರು? ಈ ರಾಜಭಟರು ಏತಕ್ಕಾಗಿ ನಿನ್ನನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ? ಗುರುಗಳೇ, ನನ್ನ ತಂದೆ ನನ್ನ ಒತ್ತಾಯಕ್ಕೆ ಮಣಿದು ನನ್ನನ್ನು ಮಹಾರಾಜರಿಗೆ ಮಾರಿದ್ದಾರೆ. ಈಗ ನಾನು ಯಾಗಕ್ಕೆ ಬಲಿಪಶುವಾಗಿ ಹೋಗುತ್ತಿದ್ದೇನೆ. ಇಂಥ ನಿರ್ಧಾರ ಯಾಕೆ ಮಗು? ನನ್ನೊಬ್ಬನ ಬಲಿಯಿಂದ ನನ್ನ ತಂದೆ, ತಾಯಿ, ಸಹೋದರರು ನೆಮ್ಮದಿಯಿಂದ ಇರಬಹುದಲ್ಲವೇ? ಮಗು, ನಿನ್ನ ತ್ಯಾಗ ಅಮೋಘವಾದದ್ದು. ನಿನಗೀಗ ನಾನು ವರ್ಣಮಂತ್ರವನ್ನು ಉಪದೇಶಿಸುತ್ತೇನೆ. ಯಾಗದ ಪ್ರಾರಂಭದಿಂದ ಮಂತ್ರವನ್ನು ಜಪಿಸುತ್ತಿರು. ಎಲ್ಲಿಯೂ ನಿಲ್ಲಿಸಬೇಡ. ಇದರಿಂದ ವರ್ಣನ ಕೃಪೆ ದೊರೆಯುವುದು. ಇತ್ತ ಬಾ. ಶುಭವಾಗಲಿ. ಎಳೆ ವಯಸ್ಸಿನಲ್ಲಿಯೇ ಈ ಬಾಲಕನಿಗೆ ಅದೆಷ್ಟು ಸೂಕ್ಷ್ಮವಾದ ಧರ್ಮಜ್ಞಾನವಿದೆ. ಆಶ್ಚರ್ಯ. ಯಾಗದ ಪ್ರತ್ಯಕ್ಷದರ್ಶಿಯಾಗಲು ನಾನೂ ಹೋಗುವೆನು. ರಾಜ ಹರಿಶ್ಚಂದ್ರ, ನೀನು ನಡೆಸುತ್ತಿರುವ ಯಾಗದಿಂದ ನಾನು ಸಂತುಷ್ಟನಾಗಿದ್ದೇನೆ. ನನಗೆ ಬಲಿ ಸಂದಾಯವಾಯಿತು. ಯಾಗವನ್ನು ಇಲ್ಲಿಗೆ ನಿಲ್ಲಿಸಿಬಿಡು. ಶುನಶೇಪ, ನಿನಗೆ ಮಂಗಳವಾಗಲಿ. ಮಗು ಶುನಶೇಪ, ಬಾ ಮನೆಗೆ ಹಿಂದಿರುಗೋಣ. ಇಲ್ಲ, ನೀವು ನನ್ನನ್ನು ರಾಜ ಹರಿಶ್ಚಂದ್ರನಿಗೆ ಮಾರಿದ್ದೀರಿ. ಈಗ ನಾನು ನಿಮ್ಮ ಮಗನಲ್ಲ. ಇಲ್ಲಿ ನೆರೆದಿರುವ ಜ್ಞಾನಿಗಳೇ, ನಾನು ಯಾರೊಂದಿಗೆ ಹೋಗಲಿ? ರಾಜ ಹರಿಶ್ಚಂದ್ರ, ಅವರು ನನ್ನನ್ನು ಬಲಿಪಶು ಮಾಡಿದ್ದಾರೆ. ಈಗ ನಾನು ಅವರೊಂದಿಗೆ ಹೋಗುವುದಿಲ್ಲ.
ನಾನು ಮೋಹಕ್ಕೆ ಒಳಗಾಗಿ ಬೇರೆಯವರ ಮಕ್ಕಳನ್ನು ಬಲಿಪಶು ಮಾಡಿದ್ದೇನೆ. ನಾನು ಈಗಲೇ ಪ್ರತಿಜ್ಞೆ ಮಾಡುತ್ತೇನೆ, ಅಸತ್ಯವನ್ನು ಮಾತನಾಡುವುದಿಲ್ಲ. ವಿಶ್ವಾಮಿತ್ರ ಹೌದು ಹೌದು, ಶುನಶೇಪ ಹೇಳುತ್ತಿರುವುದು ಸರಿ. ವಿಶ್ವಾಮಿತ್ರನೇ ಹೋಗು. ನೋಡಿದ್ರಲ್ಲ, ಭಗವಂತನ ಅನುಗ್ರಹ, ಗುರು ಹಿರಿಯರ ಆಶೀರ್ವಾದದಿಂದ ಶುನಶೇಪ ಎಂಥ ಸಂಕಷ್ಟದಿಂದ ಪಾರಾದ ಅಂತ. ನೀವೇನಂತೀರ? ಗೋವಿಂದ ಮುರಹರ ಗೋವಿಂದ, ಗೋವಿಂದ ಮುರಹರ ಗೋವಿಂದ, ಗೋವಿಂದ ಮುರಹರ ಗೋವಿಂದ, ಗೋವಿಂದ ಮುರಹರ ಗೋವಿಂದ, ವೆಂಕಟರಮಣ ವೆಂಕಟರಮಣ ಬಕುತರಿ ಗೊಲಿಯೋ ಸುಗುಣಾನೇ, ಬಕುತರಿ ಗೊಲಿಯೋ ಸುಗುಣಾನೇ, ಗೋವಿಂದ ಮುರಹರ ಗೋವಿಂದ, ಗೋವಿಂದ ಮುರಹರ ಗೋವಿಂದ. ಧನ್ಯವಾದಗಳು.